ಹಾಯ್ ಹಲೋ. ಇವತ್ತು ಭಾನುವಾರ ಸ್ವಲ್ಪ ಲುಲು ಮಾಲ್ ಹೋಗಿ ಬರೋಣ ಅಂತ ಹೊರಡ್ತಾ ಇದ್ದೀನಿ ಆಯಿತಾ. ನನ್ನ ಫ್ರೆಂಡ್ಸ್ಗೂ ಕರ್ಕೊಂಡು ಹೋಗೋಣ ಅಂತ ನಿಮ್ಮನ್ನು ಕರ್ಕೊಂಡು ಹೋಗ್ತಿರೋದು. ನಾನು ಯಾಕೆ ನಗ್ತಿರೋದು ಅಂದರೆ ನಾನು ಚಿಕ್ಕವನ ಹತ್ರ ನಾನು ಸ್ವಲ್ಪ ಪ್ರೀತಿಯಲ್ಲಿ ಮಾತಾಡಿಸ್ತಿದ್ದೆ. ನಾನು ಹಂಗೆ ಮಾತಾಡ್ಸಿರೋ ಟೈಮಲ್ಲಿ ಅವನು ಹೇಳ್ತಿದ್ದ, ನಮ್ಮಮ್ಮ ನನ್ನ ಹತ್ರ ಈ ಥರ ಮಾತಾಡಿರೋದಕ್ಕೆ ಕಾರಣ ನನಗೇನೋ ವೀಡಿಯೋ ಹಿಡಿಬೇಕು, ಅದಕ್ಕೆ ನನಗೆ ಇಷ್ಟು ಸಾಫ್ಟಾಗಿ ನನ್ನ ಹತ್ರ ಮಾತಾಡ್ತಿರೋದು ಅಂತ ಹೇಳ್ತಿದ್ದ. ಅದಾದಮೇಲೆ ನಾವು ಹೊರಡ್ಬಿಟ್ಟು ಈಗ ಡೋರೆಲ್ಲ ಲಾಕ್ ಮಾಡಿಕೊಂಡು ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಒಬ್ಬೊಬ್ಬರು ರೆಡಿ ಆಗ್ತಿದ್ದಾರೆ ಅಂದರೆ ಶೂ ಅಲ್ಲಿ ಹಾಕ್ಕೊಳ್ತಾ ಇದ್ದಾರೆ. ನಾನು ಎಲ್ಲರೂ ಆಚೆ ಬಂದ ಮೇಲೇ ನಾನು ಲಾಕ್ ಮಾಡ್ತಿರೋದಾಯ್ತಾ. ಇನ್ನೂ ಬಾಗಿಲು ಹಾಕ್ಕೊಂಡು ಇನ್ನೂ ಸಂಜೆ ಆಯಿತು, ಸಂಜೆ ಈಗ 5 ಗಂಟೆ ಆಗಿದೆ ಟೈಮು. ಆವಾಗ ಹುಡುಗರಲ್ಲಿ ನಿಂತ್ಕೊಂಡೇನೋ ಮಾತಾಡ್ತಾಯಿದ್ರು. ಅದಾದಮೇಲೆ ನಾನು ಡೋರ್ ಲಾಕ್ ಮಾಡಿಕೊಂಡು ನಾನು ಹೊರಡ್ತೀನಿ ಅಂತ ನಾನು ಹೊರಡ್ತಾ ಇದ್ದೆ. ಅವರು ಹುಡುಗರು ಇನ್ನೂ ಶೂ ಹಾಕ್ಕೊಂಡು ರೆಡಿ ಆಗ್ತಿದ್ದಾರೆ. ನಾನು ಈಗ ಶೂ ಎಲ್ಲ ಹಾಕ್ಕೊಂಡು ನಾನು ಈಗ ಕಾರಲ್ಲಿ ಹತ್ತನ ಅಂತ ಹೋಗ್ತಾಯಿದ್ದೀನಿ. ಯಾವಾಗಲೂ ನಮ್ಮ ಮನೇಲಿ ಏನಂದರೆ ನಮ್ಮ ಮನೆಯವರು ಫಸ್ಟು ರೆಡಿಯಾಗಿ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ವೆಯ್ಟ್ ಮಾಡ್ತಿರ್ತಾರೆ. ಅದಕ್ಕೆ ನಾವು ಅವರು ಗಾಡಿ ಎಲ್ಲ ರೆಡಿಯಾಗಿ ವೆಯ್ಟ್ ಮಾಡಿ ಅದಾದಮೇಲೆ ಒಂದು ಅರ್ಧ ಗಂಟೆ ಆಗುತ್ತೆ ನಾವು ಕೆಳಗಡೆಗೆ ಹೋಗೋಷ್ಟಿಗೆ. ಅದಾದಮೇಲೆ ನಾವು ಈಗ ಕಾರ್ ಹತ್ಬಿಟ್ಟು ಇನ್ನು ಲುಲು ಮಾಲ್ಗೆ ಹೋಗ್ತಾಯಿದ್ದೀನಿ. ಏಕೆಂದರೆ ಇವತ್ತು ಲುಲು ಮಾಲ್ ಯಾಕೆ ಹೋಗ್ತಿದೆ ಅಂದರೆ ಈ 50% ಏನೋ ಆಫ್ ಇದೆ ಅಂತ ನಮ್ಮ ಮನೆಯವರು ಹೇಳಿದರು. ಅದಕ್ಕೆ ಹೋಗಲಿ ಏನಾದರೂ ಐಟಮ್ಸು ನಮಗೆ ಬೇಕಾಗಿರೋದು ಯಾವುದಾದ್ರೂ ಆಫರಲ್ಲಿ ಸಿಗುತ್ತೆ ಅನ್ನೋ ಅಂತ ನೋಡೋಣ ಅಂತ ನಾವು ಹೊರಟಿದ್ದು. ಇನ್ನು ಹೋಗೋ ದಾರಿಯಲ್ಲಿ ನಿಮಗೆ ಸ್ವಲ್ಪ ವ್ಯೂ ತೋರಿಸ್ಕೊಂಡು ಹೋಗೋಣ ಅಂತ ನಾನು ಇದು ಮಾಡ್ತಿರೋದು. ಇದು ಬಂದು ನನ್ನ ಮನೆ ಹತ್ರ ಇರೋ ಜಾಗ ಆಯಿತಾ. ನಾನು ಹೋಗೋ ಹಂಗೆ ಸುಮ್ಮನೆ ನಿಮಗೊಂದು ವೀಡಿಯೋ ತೋರಿಸ್ತಾ ಇರೋದು. ಆ್ಯಕ್ಚುಲಿ ಯಾವಾಗಲೂ ಎಲ್ಲರೂ ಕೇಳ್ತಾರೆ, ನೀವು ಎಲ್ಲಿ ಬೆಂಗಳೂರಲ್ಲಿ ಎಲ್ಲಿ ಇರೋದು ಅಂತ ಕೆಲವರು ಎಲ್ಲ ಕೇಳ್ತಾಯಿದ್ರು. ಅದಕ್ಕೆ ನಾನು ಆ್ಯಕ್ಚುಲಿ ಯಾವಾಗಲೂ ಹೇಳಲಿಕ್ಕೆ ಮರೆತುಬಿಡ್ತೀನಿ, ನಾನು ಇಲ್ಲಿ ಇರೋದು ಅಂತೆಲ್ಲ ಹೇಳಲಿಕ್ಕೆ ಮರೆತುಬಿಡ್ತೀನಿ. ಅದಕ್ಕೆ ಇವತ್ತು ನಾನು ಅದು ನೆನಪಾಯಿತು ನನಗೆ, ಯಾವಾಗಲೂ ಎಲ್ಲರೂ ಕೇಳ್ತಾ ಇರ್ತಾರಲ್ಲ ಅಂತ. ಅದಕ್ಕೆ ನಾನಿರೋದು ಜಾಲಹಳ್ಳಿ ಅಯ್ಯಪ್ಪ ಟೆಂಪಲ್ ಪೈಪ್ಲೈನ್ ರೋಡು ಅಲ್ಲಿ ಹತ್ರನೇ ನನ್ನ ಮನೆ ಇರೋದಾಯ್ತಾ. ಈಗ ನಾನು ಯಶವಂತಪುರದ ಹತ್ರ ಬಂದೆ. ಯಶವಂತಪುರ ಈಗ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿದೆ, ಅದಕ್ಕೆ ಸ್ವಲ್ಪ ಗಾಡಿ ನಿಲ್ಲಿಸಿದ್ದೀನಿ. ಇಲ್ಲಿ ಯಶವಂತಪುರ ಮಾರ್ಕೆಟು ಯಾವಾಗಲೂ ಇಲ್ಲಿ ರೋಡ್ ಸೈಡಲ್ಲಿ ಇರಲ್ಲ. ಇದು ಈಗ ಸಂಕ್ರಾಂತಿ ಅಲ್ವಾ, ಸಂಕ್ರಾಂತಿ ಹಬ್ಬದ್ದು ಇದರಿಂದ ಇಲ್ಲಿ ರೋಡ್ ಸೈಡಲ್ಲೆಲ್ಲ ಸ್ವಲ್ಪ ತರಕಾರಿ ಅದು ಇದು ಅಂತ ಮಾರ್ತಿದ್ದಾರೆ. ನನ್ನ ಪ್ರಕಾರ ಭಾನುವಾರ ದಿವಸ ರಜೆ ಇರೋ ಟೈಮಲ್ಲಿ ಎಲ್ಲ ಈ ಥರ ಇಲ್ಲಿ ಮಾರ್ಕೆಟ್ ಇರೋದು, ಇಲ್ಲದೇ ಟೈಮಲ್ಲಿ ಇರಲ್ಲ ಆಯಿತಾ. ಇವತ್ತು ಸಂಕ್ರಾಂತಿ ಹಬ್ಬದ್ದು ಇದಾಗಿ ಇಲ್ಲಿ ಮಾರ್ಕೆಟ್ ಸ್ಟಾರ್ಟ್ ಮಾಡಿರೋದು ಅಂದ್ಕೊಳ್ತೀನಿ. ಇವತ್ತು ಮತ್ತು ಭಾನುವಾರ ಬೇರೆ ಅಲ್ವಾ, ಭಾನುವಾರ ದಿವಸ ಎಲ್ಲರಿಗೂ ಬಂದು ತೊಗೊಳ್ಲಿಕ್ಕೆಲ್ಲ ಅನುಕೂಲ ಆಗುತ್ತಲ್ಲ ಅಂತ ಈ ಥರ ಮಾಡಿರೋದು. ಇಲ್ಲಿ ಜಾಸ್ತಿ ಎಲ್ಲರಿಗೂ ಗೊತ್ತಲ್ಲ, ನಮ್ಮದು ಸಂಕ್ರಾಂತಿ ಟೈಮಲ್ಲಿ ಮೇನ್ ಅಂದರೆ ಕಬ್ಬು, ಅದಾದಮೇಲೆ ಸ್ವೀಟ್ ಪೊಟ್ಯಾಟೊ, ಅವರೆಕಾಯಿ, ಅದಾದಮೇಲೆ ಕಡಲೆಕಾಯಿ, ಇದೆಲ್ಲ ಮೇಯ್ನ್ ಅಲ್ವಾ. ಅದರಿಂದ ಇಲ್ಲಿ ಜಾಸ್ತಿ ಅದೇ ಮಾರ್ತಿರೋದು. ಇಲ್ಲಿ ಕೆಲವರು ನೋಡಿ ಕಬ್ಬು ಹಂಗೆ ಪೂರ್ತಿ ಹಂಗೆ ಪರ್ಚೇಸ್ ಮಾಡ್ಕೊಂಡು ಹೋಗ್ತಿದ್ದಾರೆ, ಕೆಲವು ಕಡೆಯಲ್ಲಿ ಕಟ್ ಮಾಡಿ ಕೊಡ್ತಿದ್ದಾರೆ. ಮತ್ತು ಕಡಲೆಕಾಯಿನೂ ಅಷ್ಟೇ, ಅದಾದಮೇಲೆ ಸ್ವೀಟ್ ಪೊಟ್ಯಾಟೊ ಎಲ್ಲ ಇಲ್ಲಿ ಮಾರ್ತಿದ್ದಾರೆ. ಇಲ್ಲಿ ಜಾಸ್ತಿ ಕಬ್ಬುದೇ ಇದು ಜಾಸ್ತಿ ತೋರಿಸ್ತಾ ಇರೋದಾಯ್ತಾ. ಇಲ್ಲಿ ಗಾಡಿ ನಿಧಾನವಾಗಿ ಮೂವ್ ಆಗ್ತಾ ಇತ್ತು, ಸ್ವಲ್ಪ ಟ್ರಾಫಿಕ್ ಇದೆ, ಅದಕ್ಕೆ ನಾನು ಸೈಡ್ ವ್ಯೂ ನಿಮಗೆ ಸ್ವಲ್ಪ ತೋರಿಸ್ಕೊಂಡು ಹೋಗೋಣ ಅಂತ ಹೋಗ್ತಾ ಇರೋದು. ಸಾಯಂಕಾಲ ಟೈಮು ಏನು ರಶ್ ಅಂತ ನೋಡಿ ಮಾರ್ಕೆಟಲ್ಲಿ, ತುಂಬ ಜನ ಸಾಯಂಕಾಲ ಟೈಮೇ ಎಲ್ಲ ತೊಗೊಳಕ್ಕಿಂತ ಬರೋದು. ತರಕಾರಿ ಫ್ರೂಟ್ಸು ಎಲ್ಲ ಇದೆ ಆಯಿತಾ. ಅದಾದಮೇಲೆ ಇಲ್ಲಿಂದ ಇನ್ನೂ ಸ್ವಲ್ಪ ದೂರ ಇದೆ, ನಮ್ಮ ಮನೆಯಿಂದ ಲುಲು ಮಾಲ್ಗೆ ಒಂದು 10-11 ಕಿಲೋಮೀಟ್ರ್ ಏನೋ ಇದೆ ಆಯಿತಾ. ಕರೆಕ್ಟಾಗಿ ನನಗೆ ಗೊತ್ತಿಲ್ಲ, ಆದರೂ ನನಗೆ ಗೊತ್ತಿರೋ ಅಷ್ಟೊಂದು 10-12 ಕಿಲೋಮೀಟ್ರ್ ಹತ್ರ ಇರುತ್ತದೆ ಆಯಿತಾ. ಅದಾದಮೇಲೆ ಹೋಗೋ ದಾರಿಯಲ್ಲಿ ಸ್ವಲ್ಪ ವ್ಯೂ ನಿಮಗೆ ಯಾಕೆ ತೋರಿಸ್ತಾ ಇರೋದು ಅಂದರೆ, ಎಲ್ಲರೂ ಬೆಂಗಳೂರು ನೋಡಿರೋರು ಇರಲ್ಲ, ಬೆಂಗಳೂರು ನೋಡದೇ ಇರೋರಿಗೆ ಈ ವಿಡಿಯೋ ನೋಡಿದ್ರೆ ಅದೊಂಥರ ಖುಷಿ ಆಗುತ್ತಲ್ಲ ಅಂತ ನಾನು ಈ ವಿಡಿಯೋ ತೋರಿಸ್ತಾ ಇರೋದು. ನಮ್ಮ ಗಾಡಿ ಹೋಗ್ತಿರೋ ಟೈಮಲ್ಲಿ ಒಂದು ಟ್ಯಾಂಕರ್ ಲೋರಿ ಸೈಡಿಂದ ಮಧ್ಯೆ ಬಂದಾಯ್ತಾ. ಅದಾದಮೇಲೆ ಅಲ್ಲಿ ಸ್ವಲ್ಪ ನಿಲ್ಲಿಸ್ಬಿಟ್ಟು ಅದಾದಮೇಲೆ ಗಾಡಿ ಪಾಸ್ ಆದಮೇಲೆ ಮತ್ತು ನಾವು ಹೋಗ್ತಾ ಇದ್ದೀವಿ. ನಾವು ಇಲ್ಲಿಂದ ಫುಲ್ಲು ಬ್ರಿಡ್ಜ್ ಒಳಗಡೆಯಿಂದ ಹಂಗೆ ಹೋಗಬೇಕು. ಇಲ್ಲಿ ಬ್ರಿಡ್ಜಿಂದ ಹೋಗಿ ಇನ್ನೂ ಒಂದು 5-10 ನಿಮಿಷ ಇರ್ಬೋದು ಅಂದ್ಕೊಳ್ತೀನಿ, ಇಲ್ಲಿಂದ ಸ್ವಲ್ಪ ದೂರ ಇದೆ. ಇಲ್ಲಿ ಬ್ರಿಡ್ಜ್ ಹತ್ತಿದ ಮೇಲೆ ಸ್ವಲ್ಪ ಮೇಲೆಗೆ ಹೋದರೆ ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ ಆಯಿತಾ. ಇಲ್ಲಿ ಫುಲ್ಲು ಮರಗಳು. ಇಲ್ಲಿ ಬೆಂಗಳೂರಲ್ಲಿ ಏನಂದರೆ ಯಾವಾಗಲೂ ರೋಡ್ ಸೈಡಲ್ಲಿ ಈ ಥರ ದೊಡ್ಡ ದೊಡ್ಡ ಮರಗಳಿರ್ತದೆ. ಇವತ್ತು ಏನಂದರೆ ಸ್ವಲ್ಪ ಎಲೆ ಎಲ್ಲ ಉದುರ್ತಾ ಇದೆ. ಇಲ್ಲಾಂದರೆ ಚೆನ್ನಾಗಿರೋ ಟೈಮಲ್ಲಿ, ಎಲೆ ಪೂರ್ತಿ ಇರೋ ಟೈಮಲ್ಲಿ ಈ ರೋಡಲ್ಲಿ ಎಲ್ಲ ಗಾಡಿ ಓಡಿಸ್ಕೊಂಡು ಹೋಗಲಿಕ್ಕೆ ಎಷ್ಟು ನೆರಳಿರುತ್ತೆ ಅಂತ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ. ಬಿಸಿಲು ಅನಿಸೋದೇ ಇಲ್ಲ, ಬಿಸಿಲು ಕಾಲದಲ್ಲೆಲ್ಲ ಹೋಗಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಈಗ ಇಲ್ಲಿ ಬೆಂಗಳೂರಲ್ಲಿ ಏನಂದರೆ ಒಂದು ಮರ ಎಲ್ಲ ಕಟ್ ಮಾಡಲಿಕ್ಕೆ ಬಿಡೋದೇ ಇಲ್ಲ. ಅದರಿಂದ ಸ್ವಲ್ಪ ಸೇಫರ್ ಸೈಡ್ ಈಗ, ಅದರಿಂದ ಎಲ್ಲಿ ನೋಡಿದ್ರೂ ಸ್ವಲ್ಪ ಮರಗಳಿರುತ್ತದೆ. ಈಗ ಅದಾದಮೇಲೆ ಹೊಸ ಮರಗಳೆಲ್ಲ ಹಾಕೋದು ಎಲ್ಲ ಮಾಡ್ತಾರೆ, ಅದರಿಂದ ಒಂದು ಒಳ್ಳೆಯದು. ಮೊದಲೆಲ್ಲ ಎಲ್ಲರೂ ಕಟ್ ಮಾಡೋಕ್ಕೆ ಏನೂ ಪರ್ಮಿಷನ್ ಬೇಕಾಗಿರಲಿಲ್ಲ, ಈಗ ಹಂಗಲ್ಲ. ಅದಾದಮೇಲೆ ಸ್ವಲ್ಪ ಮೂವಾಗಿ ಸ್ವಲ್ಪ ಈ ಕಡೆಗೆ ಬಂದಿದ್ದೀನಿ.
ಇಲ್ಲಿ ಬೆಂಗಳೂರಲ್ಲಿ ಏನಂದರೆ ನಾವು ಸಿಟಿ ಬಂದು ಅಂದರೆ ಯಾವಾಗಲೂ ಭಾನುವಾರ ಅಂದೆಲ್ಲ ಇಲ್ಲ ವೀಕ್ ಡೇಸ್ ಆದ್ರೂ ಯಾವಾಗಲೂ ಫುಲ್ಲು ರಶ್ ಇರ್ತಾ ಇತ್ತಾ. ನೋಡಿ ಮತ್ತೆ ಇನ್ನೊಂದು ಟ್ರಾಫಿಕ್ ಹತ್ರ ಸಿಗ್ನಲ್ ಆಯಿತು, ಇನ್ನು ಇಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತದೆ. ಇಲ್ಲಿಂದ ಅದಾದಮೇಲೆ ನೀವು ಗಾಡಿ ಮೂವ್ ಆಗೋ ತನಕ ಇಲ್ಲಿ ವೆಯ್ಟ್ ಮಾಡಬೇಕು. ಇಲ್ಲಿ ರೋಡ್ ಸೈಡಲ್ಲಿ ಒಂದು ದೇವಸ್ಥಾನ ಇದೆ. ಇಲ್ಲಿ ಅಂದರೆ ಚಿಕ್ಕ ಚಿಕ್ಕ ದೇವಸ್ಥಾನಗಳು ಬೇಜಾನಿದೆ ಆಯಿತಾ. ಬೆಂಗಳೂರಲ್ಲಿ ಅದೊಂದಿದೆ, ನಾವು ಹೋಗೋ ದಾರಿಲಿ ಎಲ್ಲ ಇರ್ತದೆ. ಅದಾದಮೇಲೆ ಮತ್ತು ನೋಡಿ ಇನ್ನೂ ಗಾಡಿ ಮುಂದೆ ಮೂವ್ ಆಗ್ತಾ ಇಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಹಿಂದೆ ನನ್ನ ಚಿಕ್ಕವನವನು ಸ್ಟ್ಯಾಚು ಥರ ಕೂತಿದ್ದಾನೆ. ಅದಾದಮೇಲೆ ಅವನು ಸ್ಮೈಲ್ ಕೊಡ್ತಾನೇನೋ ಅಂತ ನಾನು ಸ್ವಲ್ಪ ಹೊತ್ತು ನೋಡಿದರೆ ಅವನು ಈಗ ಸ್ಮೈಲ್ ಕೊಟ್ಟ. ಅದಾದಮೇಲೆ ಇದ್ರದ್ದು ಒಳಗಡೆಯಿಂದ ಹಿಂಗೆ ಪಾಸ್ ಆಗಿ ನಾವು ಹೋದರೆ ನಾವು ಲುಲು ಮಾಲ್ ಬ್ಯಾಕ್ ಗೇಟ್ ಹತ್ರ ರೀಚ್ ಆಗುತ್ತದೆ. ನನ್ನ ಹಸ್ಬೆಂಡ್ ಅವರು ರೂಟ್ ಮ್ಯಾಪಲ್ಲಿ ಲುಲು ಮಾಲ್ ಬ್ಯಾಕ್ ಗೇಟ್ ಅಂತ ಕೊಟ್ಟರು, ಅದರಿಂದ ಕರೆಕ್ಟಾಗಿ ಇಲ್ಲೇ ಬಂದಿಲ್ಲ. ಅಂದರೆ ನಾವು ಆ ಕಡೆಯಿಂದ ಸುತ್ಕೊಂಬರ್ಬೇಕಾಗಿತ್ತು, ಇನ್ನೂ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಆಗ್ತಾಯಿತ್ತು, ಅದಕ್ಕೆ ಈ ಕಡೆಯಿಂದ ನಾವು ಬಂದಿದ್ದೆ ಆಯಿತಾ. ಇನ್ನು ಇಲ್ಲಿಂದ ಮುಂದೆಗೆ ಗಾಡಿ ಮೂವ್ ಆಗ್ತಾಯಿಲ್ಲ, ಯಾಕೆಂದರೆ ಇವತ್ತು ಭಾನುವಾರ ಬೇರೆ. ಇನ್ನೊಂದಂದರೆ ಸ್ವಲ್ಪ ಆಫರೆಲ್ಲ ಇರೋದ್ರಿಂದ ಗಾಡಿ ನಿಲ್ಸೋಕ್ಕೆ ಪಾರ್ಕಿಂಗ್ ಜಾಗ ಇದೆಯೋ ಇಲ್ವೋ ಏನೂ ಗೊತ್ತಿಲ್ಲ ಆಯಿತಾ. ಹೆಂಗೆ ರಶ್ ಏನಂತ ಗೊತ್ತಿಲ್ಲ, ಒಳಗಡೆಗೆ ಹೋದ್ರೇ ಗೊತ್ತಾಗೋದು. ಈಗ ನಾವು ಒಳಗಡೆಗೆ ಹೋದರೆ ಹಂಗೆ ಒಟ್ಟಿಗೆ ಒಳಗಡೆಗೆ ಹೋಗೋಕ್ಕಾಗಲ್ಲ. ಒಳಗಡೆಗೆ ಹೋದ್ಮೇಲೆ ನಾವು ಗಾಡಿ ನಿಲ್ಲಿಸ್ಬಿಟ್ಟು ಅದಾದಮೇಲೆ ಅವರು ಡಿಕ್ಕಿ ಚೆಕ್ ಮಾಡಾದ್ಮೇಲೆ ನಮ್ಮನ್ನು ಒಳಗಡೆ ಕಳಿಸೋದು. ಅಲ್ಲಿಗೆ ಒಳಗಡೆಗೆ ಹೋದ್ಮೇಲೆ ಮತ್ತೆ ತಿರ್ಗಾ ಪಾರ್ಕಿಂಗ್ ಎಲ್ಲ ಪೇ ಮಾಡಿಬಿಟ್ಟೆಲ್ಲ ಹೋಗಬೇಕು. ನಾವೀಗ ಪಾರ್ಕಿಂಗ್ ಹತ್ರ ಬಂದಿದ್ದೀವಿ. ಒಳಗಡೆ ಜಾಗ ಇದೆಯೋ ಇಲ್ವೋ ಗೊತ್ತಿಲ್ಲ, ಯಾಕೆಂದರೆ ಭಾನುವಾರ ದಿವಸ ಅಂದರೆ ಯಾವಾಗಲೂ ಎಲ್ಲರೂ ಅಷ್ಟೇ ಅಲ್ವಾ, ಮನೆ ಒಳಗಡೆ ಇರೋ ಬದಲು ಸ್ವಲ್ಪ ಅಲ್ಲಿ ಇಲ್ಲಿ ಎಲ್ಲ ವಿಸಿಟ್ ಮಾಡ್ಕೊಂಬರೋಣ ಅಂತ ಎಲ್ಲರೂ ಹೊರಡ್ತಾರೆ. ನಮ್ಮ ಥರನೇ ಎಲ್ಲರೂ ಅಲ್ವಾ. ಪಾರ್ಕಿಂಗ್ ತುಂಬ ದೊಡ್ಡದಾಗಿ ಇದೆ, ಬಟ್ಟು ರಜೆ ಇರೋದ್ರಿಂದ ಹೇಗೆ ಅಂತ ಗೊತ್ತಿಲ್ಲ. ಇನ್ನು ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಇವರು ನಮ್ಮದು ಫಾಸ್ಟ್ರಾಗ್ದು ಇದು ಸ್ಕ್ಯಾನ್ ಮಾಡಿಬಿಟ್ಟು ನಮ್ಮನ್ನು ಒಳಗಡೆ ಕಳಿಸ್ತಾರೆ. ಅವಾಗ ನಮ್ಮದು ಎಂಟ್ರಿ ಆಗಿರೋ ಟೈಮ್ ಗೊತ್ತಾಗುತ್ತದೆ. ಅವಾಗ ರಿಟರ್ನ್ ಬರೋ ಟೈಮಲ್ಲಿ ಪಾರ್ಕಿಂಗ್ ಅಮೌಂಟು ಪೇ ಮಾಡಿಬಿಟ್ಟು ಹಂಗೆ ಬರಬೇಕು. ಈಗ ಈ ಫಾಸ್ಟ್ರಾಗ್ ಇರೋದ್ರಿಂದ ನಮಗೆ ಎಲ್ಲೂ ಕ್ಯಾಶ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಪಾರ್ಕಿಂಗಲ್ಲೂ ಈಗ ಫಾಸ್ಟ್ರಾಗಲ್ಲೇ ಪೇಮೆಂಟು ಕಟ್ ಆಗುತ್ತದೆ. ಅದರಿಂದ ಪಾರ್ಕಿಂಗ್ ಅವರು ಜಸ್ಟ್ ಸ್ಕ್ಯಾನ್ ಮಾಡಿ ಹಂಗೆ ಕಳಿಸ್ತಾ ಇರ್ತಾರೆ. ಅದಾದಮೇಲೆ ನಾವು ಒಂದು ಕಡೆಯಿಂದ ಸುತ್ತಬಿಟ್ಟು ಈ ಕಡೆ ಬಂದಿದ್ದೀವಿ, ಅಲ್ಲೆಲ್ಲೂ ಪಾರ್ಕಿಂಗ್ ಇಲ್ಲ. ನೋಡಿ ಎಷ್ಟು ಗಾಡಿಗಳು ಅಂತ ನೋಡಿ, ಫುಲ್ ಪಾರ್ಕಿಂಗ್ ಫುಲ್ ಆಗಿದೆ. ಇನ್ನೂ ಕೆಳಗಡೆಗೆ ಹೋಗ್ಬೇಕು ಅನಿಸುತ್ತದೆ ನೋಡಿ. ಈಗ ಆಮೇಲೆ ಕೊನೆಗೆ ನಾವು ಫುಲ್ ಡೌನ್ ಹತ್ರ ಬಂದಿದ್ದೀವಿ. ಅದಾದಮೇಲೆ ನಾನು ಗಾಡಿ ಹತ್ರ ಇಳಿದೆ. ಗಾಡಿಯಿಂದ ಇಳಿದುಬಿಟ್ಟು ಇಲ್ಲಿ ನಿಂತಿದ್ದೀನಿ. ನನ್ನ ಹಸ್ಬೆಂಡ್ ಅವರು ಗಾಡಿ ಪಾರ್ಕ್ ಮಾಡ್ತಿದ್ದಾರೆ. ಇಲ್ಲಿ ಕೊನೆಗೆ ಹೆಂಗೋ ಒಂದು ಜಾಗ ಸಿಕ್ತು, ಯಾಕೆಂದರೆ ತುಂಬ ಹುಡುಕಿದ್ದೀವಿ. ಅದಾದಮೇಲೆ ನಾವು ಗಾಡಿಯಿಂದ ಇಳಿದುಬಿಟ್ಟು ನಾವು ನಮ್ಮ ಹಸ್ಬೆಂಡ್ ಬರಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನು ಇಲ್ಲಿಂದ ಲಿಫ್ಟ್ ಹತ್ಬಿಟ್ಟು ಹಂಗೆ ಮೇಲೆಗೆ ಹೋಗಬೇಕು. ಅದಕ್ಕೆ ನಮ್ಮ ಮನೆಯವ್ರು ಬಂದರು, ಅದಕ್ಕೆ ನಾವು ಇಲ್ಲಿ ಲಿಫ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಲಿಫ್ಟಿನೂ ಎಷ್ಟೊತ್ತಾಗುತ್ತೆ ಏನೋ ಅಂತ ಗೊತ್ತಿಲ್ಲ ಆಯಿತಾ. ಅದಾದಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ. ಈಗ ಹೆಂಗೋ ಲಿಫ್ಟ್ ಬಂದು, ಆದರೆ ಅಲ್ಲಿಂದ ಲಿಫ್ಟು ಖಾಲಿ ಬಂದಿಲ್ಲ. ಇಲ್ಲಿ ಇಳಿಯೋರು ತುಂಬ ಜನ ಇದ್ದಾರೆ, ಅವರೆಲ್ಲ ಇಳಿದು ಆದಮೇಲೆ ಮತ್ತೆ ಹತ್ತಬೇಕು. ಅದಾದಮೇಲೆ ಲಿಫ್ಟ್ ಹತ್ಬಿಟ್ಟು ನಾವು ಇಲ್ಲಿ ಫ್ಲೋರ್ ಹತ್ರ ಬಂದಿದ್ದೀವಿ, ಲುಲು ಮಾಲ್ ಹತ್ರ ಬಂದಿದ್ದೀವಿ. ಬಟ್ ಇಲ್ಲಿ ಬಂದ ತಕ್ಷಣ ದೇವರೇ, ಇಲ್ಲಿದು ರೆಸ್ಟ್ ನೋಡಿಬಿಟ್ಟು ನನಗೆ ಶಾಕ್ ಆಗ್ತಾಯಿದೆ. ಹೇಗೆ ಪರ್ಚೇಸ್ ಮಾಡೋದು, ಏನು ಐಟಮ್ ಏನಂತ ಹೆಂಗೆ ನೋಡೋದು ಏನೂ ಗೊತ್ತಾಗ್ತಾ ಇಲ್ಲ. ಏನು ರಶ್ ಅಂತ ನೀವೇ ನೋಡ್ತಿದ್ದೀರಲ್ಲ, ಇಲ್ಲಿ ಆಫರ್ ಬಿಟ್ಟಿದೆ ಅಂತ ಇಷ್ಟೊಂದು ರಶ್ ಆಯಿತಾ. ಅದನ್ನು ಹೆಂಗೋ ಬಂದಿದ್ದೀನಲ್ಲ, ಏನಾದರೂ ತೊಗೊಂಡು ಹೋಗೋಣ ಅಂತ. ನನ್ನ ಹಸ್ಬೆಂಡ್ಗೆ ಅವರಿಗೆ ತುಂಬ ರಶ್ ನೋಡಿದ್ರೆ ಆಗಲ್ಲ, ಅದಕ್ಕೆ ಏನು ಮಾಡೋದು, ರಶ್ ಅಲ್ವಾ ವಾಪಸ್ ಹೋಗೋಣ ಅಂತೆಲ್ಲ ಹೇಳ್ತಿದ್ರು. ನಾನೇನೋ ಇಲ್ಲಿ ತನಕ ಬಂದಿದ್ದಲ್ಲ, ಹೆಂಗೆ ವಾಪಸ್ ಹೋಗೋದು, ಏನಾದರೂ ತೊಗೊಂಡೇ ಹೋಗೋಣ ಅಂದ್ಬಿಟ್ಟು ನಾನು ಸ್ವಲ್ಪ ಟ್ರಾಲಿ ಎಲ್ಲ ಎತ್ಕೊಂಡು ಇಲ್ಲಿ ಬಂದಿದ್ದೀವಿ. ನನಗೆ ಕೆಲವೊಂದು ಐಟಮ್ಮು ಬೇಕಾಗಿರೋದಿತ್ತು, ಅದು ಸ್ವಲ್ಪ ಆಫರಲ್ಲಿ ಇದ್ದಿದ್ದು ಎತ್ಕೊಂಡೆ. ಅದಾದಮೇಲೆ ಪರ್ಚೇಸಿಂಗ್ ಎಲ್ಲ ಮುಗಿಸ್ಕೊಂಡು ಇದು ಒಂದು ಸಪ್ರೇಟು ಕೌಂಟ್ರು. ಅದಾದಮೇಲೆ ಲುಲು ಹೈಪರ್ ಮಾರ್ಕೆಟ್ ಹತ್ರ ಹೋಗಬೇಕು, ಅದು ಇನ್ನೊಂದು ಎಂಟ್ರೆನ್ಸ್ ಇದೆ. ಆ ಕಡೆಗೆ ಇದು ಟ್ರಾಲಿಯಲ್ಲಿ ಇಟ್ಬಿಟ್ಟು ಮತ್ತೆ ಒಳಗಡೆ ಹೋಗಬೇಕಾಗುತ್ತದೆ. ನಾವು ಹಿಂಗೆ ಹೋಗ್ತಿರೋ ಟೈಮಲ್ಲಿ ಇಲ್ಲಿ ಆಕ್ಷನ್ ನಡೀತಾ ಇದೆ. ಅಂದರೆ ಒಂದು ಐಟಮ್ ತೊಗೊಂಡು ಆಕ್ಷನ್ ಮಾಡೋದು. ಅದಾದಮೇಲೆ ನಾವಿಲ್ಲಿ ಸೂಪರ್ ಮಾರ್ಕೆಟ್ ಹತ್ರ ಬಂದು ನಮಗೆ ಮತ್ತೆ ಬೇಕಾಗಿರೋ ಐಟಮ್ಸ್ ಎಲ್ಲ ಸ್ವಲ್ಪ ಇತ್ತು, ಅದೆಲ್ಲ ಪರ್ಚೇಸ್ ಮಾಡಿಕೊಂಡೆ. ಇಲ್ಲಿ ಸ್ವಲ್ಪ ನಾನ್ ವೆಜ್ ಎಲ್ಲ ಸ್ವಲ್ಪ ನಮಗೆ ಇದಾಗಿ ಸಿಗುತ್ತದೆ, ಕೆಲವು ಟೈಮಲ್ಲಿ ಆಫರ್ ಇರುತ್ತದೆ. ಅದಾದಮೇಲೆ ಅದೆಲ್ಲ ತೊಗೊಂಡು ನಾವು ಆಚೆ ಬಂದಿದ್ವಿ. ನಾನು ಆಚೆ ಬಂದ ಟೈಮಲ್ಲಿ ಮೇಲಿಂದ ಎಷ್ಟೊಂದು ಜನ ಇಳಿತಾ ಇದ್ದಾರೆ ಅಂತ ನೋಡಿ. ಏನು ರಶ್ ಅಂತ ನೀವು ನೋಡಿ, ಲುಲು ಮಾಲು ಇಷ್ಟೊಂದು ರಶ್ ನಾನು ಇದುವರೆಗೂ ನೋಡಿಲ್ಲ. ನಾನು ಒಂದು 2-3 ಸರಿ ಬಂದಿದ್ದೀನಿ ಆಯಿತಾ, ಇದುವರೆಗೂ ಇಷ್ಟು ರಶ್ ಇರೋದು ನಾನು ನೋಡೇ ಇಲ್ಲ. ಇವತ್ತೇ ನಾನು ಫಸ್ಟ್ ಟೈಮ್ ಈ ಥರ ರಶ್ ನೋಡ್ತಿರೋದು ಆಯಿತಾ. ಅದಾದಮೇಲೆ ನಮ್ಮ ಮನೆಯವರಿಗೆ ಅವರಿಗೊಂದು ವಾಚ್ ತೊಗೋಬೇಕಂತ ತುಂಬ ಆಸೆಯಿಂದ ಕೇಳ್ತಾಯಿದ್ರು. ಅದಾದಮೇಲೆ ಅವರು ವಾಚ್ ತೊಗೊಂಡ್ರು. ಅದಾದಮೇಲೆ ಅಲ್ಲಿ ಆಕ್ಷನ್ ಜಾಗದಲ್ಲಿ ಈಗ ಮ್ಯೂಸಿಕಲ್ ಪ್ರೋಗ್ರಾಮ್ ನಡೀತಾ ಇದೆ.
ಅದು ಸ್ವಲ್ಪ ಹೊತ್ತು ನೋಡಿದೆ. ಅದಾದಮೇಲೆ ನಾನು ಹಂಗೆ ಸ್ವಲ್ಪ ಆಚೆ ಬಂದಿದ್ದೀನಿ. ರಾತ್ರಿ ಹೊತ್ತು ಲುಲು ಮಾಲ್ ಎಂಟ್ರೆನ್ಸ್ದು ವ್ಯೂ ಸ್ವಲ್ಪ ನಿಮ್ಗೆ ತೋರಿಸೋಣ ಅಂತ. ಯಾಕೆಂದರೆ ನಾವು ಈಗ ಟೈಮು 9:15 ಆಯಿತು. 9:15 ಹೇಗಿದೆ ಅಂತ ನೋಡಿ. ಈಗ ಏನಂದರೆ ನಾವು ಹೊರಡ್ತಾ ಇದ್ದೀವಿ ವಾಪಸ್ ಮನೆಗೆ. ಆದರೆ ಕೆಲವರು ಈಗ ಬರೋರಿದ್ದಾರೆ. ಅವಾಗ ಇಲ್ಲಿ ಎಷ್ಟು ಹೊತ್ತು ತನಕ ಇಲ್ಲಿ ಲುಲು ಮಾಲ್ ಓಪನ್ ಇದೆ ಅಂತ ನನಗೆ ಗೊತ್ತಿಲ್ಲ, ಆಯಿತಾ. ಯಾಕೆಂದರೆ 2 ದಿನವೇ ಆಫರ್ ಇದ್ದಿದ್ದು, ಅದರಿಂದ ತುಂಬ ಜನ ಬರ್ತಿದ್ದಾರೆ. ಕೆಲವು ಐಟಮ್ ಎಲ್ಲ ನೀವು ಅಲ್ಲಿ ಆಫರ್ ಇದೆ ಅಂದ್ರೂ ನೋಡ್ಕೊಂಡು ತೊಗೋಬೇಕಾಯ್ತಾ. ಓಪನ್ ಮಾಡಿ ಏನು ಐಟಮ್ ಏನೋ ಒಂದೆಲ್ಲ ಸ್ವಲ್ಪ ನೋಡ್ಕೊಂಡು ತೊಗೊಳ್ಳಿ. ಕ್ರ್ಯಾಕ್ ಇರೋದು ಅದೆಲ್ಲ ಇದೆಯಾ ಅಂತ ಸ್ವಲ್ಪ ನೋಡ್ಕೋಬೇಕಾಯ್ತಾ. ಅದಾದಮೇಲೆ ನಾವೆಲ್ಲ ತೊಗೊಂಡು ಲಿಫ್ಟ್ ಹತ್ಬಿಟ್ಟು ನಾವಿಲ್ಲಿ ಪಾರ್ಕಿಂಗ್ ಹತ್ರ ಬಂದಿದ್ದೀವಿ. ಸ್ವಲ್ಪ ಸುತ್ತಬಿಟ್ಟೆ ಈ ಕಡೆ ಬಂದಿದ್ದಾಯ್ತಾ. ಅದಾದಮೇಲೆ ತಂದಿರೋ ಐಟಮ್ ಎಲ್ಲ ಗಾಡಿ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಫಸ್ಟೇ ಬಂದಿದ್ದೀವಿ. ನನ್ನ ಚಿಕ್ಕವನು ಈಗ ಬರ್ತಿದ್ದಾನೆ. ಅವನು ತೊಗೊಂಬಂದಿರೋ ಐಟಮ್ಮು ಅದು ಇನ್ನು ಗಾಡಿ ಒಳಗಡೆ ಹಾಕ್ಕೋಬೇಕು. ಇದೆಲ್ಲ ಹಾಕಿದ ಮೇಲೆ ಇಲ್ಲಿಂದ ಪ್ಯಾಕ್ ಮಾಡಿಕೊಂಡು ಹೊರಡಬೇಕಾಯ್ತಾ. ಇಲ್ಲಿ ನೋಡಿ ಪಾರ್ಕಿಂಗು ಕೆಳಗಡೆನೂ ಮೇಲೇನು ಈ ಥರ ಪಾರ್ಕ್ ಮಾಡ್ತದೆ. ಕೆಳಗಡೆ ಜಾಗ ಇಲ್ಲ ಅಂದರೆ ಈ ಥರ ಮೇಲೆಗೆ ಲಿಫ್ಟ್ ಮಾಡಿಬಿಟ್ಟು ಮೇಲೆಗೆ ಪಾರ್ಕ್ ಮಾಡ್ತದೆ. ನಮ್ಮ ಮನೆಯವರು ಗಾಡಿ ಪಾರ್ಕಿಂಗಿಂದ ಕೆಳಗಡೆ ಇಳಿಸಿದ್ರು. ಇನ್ನು ನಾವು ಎಲ್ಲರೂ ಹತ್ಬಿಟ್ಟು ಇನ್ನು ಮನೆಗೆ ಹೋಗಬೇಕು. ಫ್ರೆಂಡ್ಸ್, ನಾನು ನಿಮ್ಮ ಜೊತೆ ಶೇರ್ ಮಾಡಿ ಚಿಕ್ಕದೊಂದು ವ್ಲಾಗ್ ನಿಮಗೆ ಇಷ್ಟ ಆಯಿತಾ? ನಾನು ಈ ವಿಡಿಯೋ ಇಲ್ಲಿ ವೈಂಡ್ ಅಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾವು ಹೊಸ ವಿಡಿಯೋಗೆ ಸಿಗೋ ತನಕ ಟೇಕ್ ಕೇರ್, ಬಾಯ್, ಸಿ ಯು.